ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದೆಯಾ? ಹಾಗಾದರೆ ನಿಮ್ಮ ಎಲ್ಲರಿಗೂ ಕೂಡ ಸಿಹಿ ಸುದ್ದಿನೇ ಅಂತಾನೆ ರಾಜ್ಯ ಸರ್ಕಾರದ ಕಡೆಯಿಂದ ಇನ್ನು ಮುಂದೆ ನಿಮಗೆ ಅಕ್ಕಿ ಜೊತೆಗೆ ಉಚಿತವಾಗಿ ಇನ್ನು 3 ವಸ್ತುಗಳು ಸಿಗುತ್ತದೆ. ಹಾಗಾದರೆ ಏನೇನು ವಸ್ತುಗಳು ಸಿಗುತ್ತವೆ, ಅಕ್ಕಿ ಜೊತೆಗೆ ಮತ್ತೆ ಯಾವತ್ತಿನಿಂದ ಕೊಡುತ್ತಾರೆ, ಏನೇನು ಚೇಂಜಸ್ ಆಗುತ್ತಿದೆ, ಇವಾಗ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿಯನ್ನು ಪಡೆದುಕೊಳ್ಳುವುದರಲ್ಲಿ ಪ್ರತಿ ತಿಂಗಳು ರೇಷನ್ ಡಿಪೋಗೆ ಹೋಗಿ ಅದರ ಬಗ್ಗೆ ಲೇಟೆಸ್ಟ್ ಆಗಿ ಏನೇನು ಮಾಹಿತಿ ಬಂದಿದೆ ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಮಧ್ಯದಲ್ಲಿ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟಿನಿ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ವೀಕ್ಷಕರೇ, ಇಲ್ಲಿ ನೀವು ಆಲ್ಮೋಸ್ಟ್ ನೀವು ಯಾರ್ಯಾರು ವಿಡಿಯೋ ನೋಡುತ್ತಿರುತ್ತೀರಾ ನಿಮ್ಮ ಎಲ್ಲರ ಹತ್ತಿರನೂ ಕೂಡ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ ರೇಷನ್ ಡಿಪೋಗೆ ಹೋಗಿರುತ್ತೀರಾ. ಪ್ರತಿ ತಿಂಗಳು ಕೂಡ ಅಲ್ಲಿನ ಅಕ್ಕಿಯನ್ನು ತೆಗೆದುಕೊಳ್ಳುತ್ತೀರಾ. ಮತ್ತೆ ಇಲ್ಲಿ ರಾಜ್ಯ ಸರ್ಕಾರದವರು ಒಂದು ಭರವಸೆಯನ್ನು ಕೊಟ್ಟಿದ್ರು, ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ಪ್ರತಿ ತಿಂಗಳು ಕೂಡ 10 kg ಅಕ್ಕಿ ಕೊಡುತ್ತೀವಿ ಒಬ್ಬರಿಗೆ. ಇವಾಗ ಈ ಒಂದು ಅಕ್ಕಿ ಕೊಡಬೇಕಾಗಿತ್ತಲ್ಲ, ಅದು ಕೊಡುವುದಕ್ಕೆ ಆಗಿಲ್ಲ. 5 kg ಅಕ್ಕಿ ಕೊಡುತ್ತಾ ಇದ್ದಾರೆ. 5 kg ಅಕ್ಕಿಯ ಬದಲು ದುಡ್ಡನ್ನು ಕೊಡುತ್ತಾ ಇದ್ದಾರೆ. ಮತ್ತೆ ಇವಾಗ ಲೇಟೆಸ್ಟ್ ಆಗಿ ಈ ಒಂದು ಅಪ್ಡೇಟನ್ನು ಕೂಡ ಕೊಟ್ಟಿದ್ರು ಆಹಾರ ಸಚಿವರು. ಅವರು ಹೇಳಿದ್ರು ಏನೆಂದರೆ, ಇನ್ನು ಮುಂದೆ ನಿಮಗೆ ಏನು ರೇಷನ್ ಅಂಗಡಿಯಲ್ಲಿ 5 kg ಅಕ್ಕಿನ ಪಡೆದುಕೊಳ್ತಾ ಇದ್ದೀರಿ, ಇನ್ನು ಮುಂದೆ 10 kg ಅಕ್ಕಿಯನ್ನು ಕನ್ವರ್ಟ್ ಆಗುತ್ತೆ. ನೀವು ಎಲ್ಲರೂ ಕೂಡ 10 kgನ ಅಕ್ಕಿಯನ್ನು ಪಡೆದುಕೊಳ್ಳುತ್ತೀರಾ. ನಿಮಗೆ ಯಾವುದೇ ತರಹದ ಅನ್ನಭಾಗ್ಯ ಯೋಜನೆಯಡಿ ಹಣ ಬರಲ್ಲ ಅನ್ನೋದು ಕೂಡ ಒಂದು ಅಪ್ಡೇಟ್ ಕೊಟ್ಟಿದ್ರು. ಇವಾಗ ಬಂದಿರುವಂಥ ಮಾಹಿತಿ ಏನೆಂದರೆ, ಇಲ್ಲಿ ನೀವು ರೇಷನ್ ಅಂಗಡಿಯಲ್ಲಿ ಪ್ರತಿ ತಿಂಗಳು ಹೋಗಿ ರೇಷನ್ ತೆಗೆದುಕೊಳ್ಳುತ್ತಿದ್ದೀರಲ್ಲ, ಅಕ್ಕಿ ತೆಗೆದುಕೊಳ್ಳುತ್ತಿದ್ದೀರಲ್ಲ, ಅದರ ಜೊತೆಗೆ ಇನ್ನು ಮುಂದೆ ನಿಮಗೆ ಎಲ್ಲರಿಗೂ ಕೂಡ ಉಚಿತವಾಗಿ ಇನ್ನು 3 ವಸ್ತುಗಳನ್ನು ಸಿಗುತ್ತೆ. ಹಾಗಾದರೆ ಉಚಿತವಾಗಿ ಇನ್ನು 3 ವಸ್ತುಗಳು ಏನೇನು ಸಿಗುತ್ತೆ, ಏನಕ್ಕೆ ಇದನ್ನು ಕೊಡುತ್ತಾರೆ ಎಲ್ಲಾನು ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೋಡಿ ವೀಕ್ಷಕರೇ, ಅನ್ನಭಾಗ್ಯ ಯೋಜನೆ ಅಡಿ ಇಲ್ಲಿ ನಿಮಗೆ ರೇಷನ್ ಕೊಡಬೇಕಾಗಿತ್ತ ಆಹಾರ ಧಾನ್ಯ ಒಬ್ಬ ವ್ಯಕ್ತಿಗೆ ಕನಿಷ್ಠ ಆದರೂ 5 kg ಅಷ್ಟು ಆಹಾರ ಧಾನ್ಯ ನೀಡಬೇಕಾಗುತ್ತೆ. ಇದು ಕೇಂದ್ರ ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ. ಆ ಒಂದು ಆ್ಯಕ್ಟ್ ಪ್ರಕಾರ ನಿಮಗೆ ಏನಾಗುತ್ತಿದೆ ಅಂದರೆ 5 kg ಕೊಡುತ್ತಿದ್ದಾರೆ. 5 kg ಬರ್ತಾ ಇರುವುದು ರಾಜ್ಯ ಸರ್ಕಾರದಿಂದ ಅಲ್ಲ, ಇದು ಕೇಂದ್ರ ಸರ್ಕಾರದಿಂದ. ಇಲ್ಲಿ ರಾಜ್ಯ ಸರ್ಕಾರದವರು ಏನು ಭರವಸೆಯನ್ನು ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ನಾವು ಈ ಒಂದು 5 kg ಇನ್ನು 5 kg ಸೇರಿಸಿ ನಿಮಗೆ ಅಕ್ಕಿನ ಕೊಡುತ್ತೀವಿ ಅಂತ ಹೇಳಿದ್ರು. ಆದರೆ ಇವರ ಹತ್ತಿರ ದುಡ್ಡು ಇತ್ತು, ಆದರೆ ಅಕ್ಕಿ ಕಡಿಮೆ ಮಾಡಬೇಕು ಅಂತ ಹೋದರೆ ಎಲ್ಲಿ ಕೂಡ ಅಕ್ಕಿನೇ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ, 1 ವರ್ಷದಿಂದ ನಿಮಗೆ ಪ್ರತಿ ತಿಂಗಳು ಕೂಡ ಅನ್ನಭಾಗ್ಯ ಯೋಜನೆ ಅಡಿ ಬರೀ ಹಣನೇ ಹಾಕುವಂತ ಬಂದು ಯಾವುದೇ ತರಹದ 10 kg ಅಕ್ಕಿನ ಯಾರಿಗೂ ಕೂಡ ಕೊಟ್ಟಿಲ್ಲ. ಈ ರೀತಿಯಾಗಿತ್ತು. ಅಂದ್ರೆ ಇನ್ನೊಂದು ಸಲ ಕೇಂದ್ರ ಸರ್ಕಾರದವರು ಮಾತನಾಡಿದಾಗ ಒಪ್ಪಿಕೊಂಡಿದ್ದಾರೆ. ಇವಾಗ ಬೇಕು ಅಂದ್ರೆ ಖುದ್ದಾಗಿ ಕಾಸು ಕೊಟ್ಟು ಖರೀದಿ ಮಾಡಬಹುದು. ಎಕ್ಸ್ಟ್ರಾ ಏನಾದರೂ ಅಕ್ಕಿ ಬೇಕು ಅಂತ ಅಂದ್ರು ಹೇಳಿದ್ದಾರೆ. ಅದರಿಂದ ಏನು ಮಾಡಿದ್ದಾರೆ ಅಂದರೆ, ಇವಾಗ ರಾಜ್ಯ ಸರ್ಕಾರದವರು ಎಲ್ಲ ಕೂಡ ಮಾತುಕತೆ ಆಗಿದೆ. ಇನ್ನು 2 ತಿಂಗಳಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿಯ ಬದಲು ಏನು ಹಣ ಬರ್ತಿತ್ತಲ್ಲ, ಅದು ಅಲ್ಲಿ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ. ನಿಮಗೆ ಫುಲ್ 10 kg ಅಕ್ಕಿನೇ ಬರುತ್ತೆ. ಅಂದರೆ ಇಲ್ಲಿ ಟ್ವಿಸ್ಟ್ ಏನೇ ಅಂದರೆ, ಈ ಒಂದು 10 kg ಅಕ್ಕಿ ಕೊಡುವುದಕ್ಕಿಂತ ಮುಂಚೆ ಇಲ್ಲಿ ರಾಜ್ಯ ಸರ್ಕಾರದವರು ಒಂದು ಸರ್ವೆನ ಮಾಡಿದ್ದಾರೆ. ಇಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆ ಅಡಿ 5 kg ಇನ್ನು ಎಕ್ಸ್ಟ್ರಾ ಏನಾದರೂ ಅಕ್ಕಿ ಬೇಕಾದರೆ ಅಥವಾ ಅಕ್ಕಿಯ ಬದಲು ಬೇರೆ ಏನಾದರೂ ಪದಾರ್ಥಗಳು ಬೇಕಾಗಿದ್ರೆ ರಾಜ್ಯ ಸರ್ಕಾರ ಆ ಒಂದು ಸರ್ವೆನ ಸಾಕಷ್ಟು ಜನ ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ಸಾಕಷ್ಟು ಜನ ದುಡ್ಡು ಬೇಕು ಅಂತಾನೂ ಕೂಡ ಹೇಳಿಲ್ಲ, ಮತ್ತೆ ಇನ್ನು ಅಕ್ಕಿ ಬೇಕು ಅಂತಾನೂ ಕೂಡ ಹೇಳಿಲ್ಲ. ಇದರ ಬದಲಾಗಿ ನಮಗೆ ಬೇರೆ ವಸ್ತುಗಳ ಅಡಿಗೆಗೆ ಸಹಾಯ ಆಗುವಂತಹದ್ದು ಕೂಡ ತುಂಬ ಉಪಯುಕ್ತ ಆಗುತ್ತದೆ ನಮಗೆ ಬಡವರಿಗೆ ಅಂತಾನೂ ಕೂಡ ಹೇಳಿದ್ದಾರೆ. ಅದರಲ್ಲಿ ಸಾಕಷ್ಟು ಜನ ವೋಟ್ ಮಾಡಿರೋದು ಬೇಳೆ, ಎಣ್ಣೆ ಮತ್ತು ಸಕ್ಕರೆ ಈ ಒಂದು ಪದಾರ್ಥಗಳನ್ನು ಕೊಟ್ಟರೆ ನಮಗೆ ತುಂಬಾನೇ ಉಪಯುಕ್ತ ಆಗುತ್ತದೆ ಅಂತಾನೂ ಕೂಡ ಹೇಳಿದ್ದಾರೆ. ಇದರಿಂದ ರಾಜ್ಯ ಸರ್ಕಾರದವರು ಇಲ್ಲಿ ನಿಮಗೆ ನೆಕ್ಸ್ಟ್ ಇನ್ನು 2 ತಿಂಗಳಲ್ಲಿ ಇನ್ನು 5 kg ಅಕ್ಕಿನ ಕೊಡುತ್ತಾರೆ. ಇಲ್ಲ ಅಂದ್ರೆ ಜನಗಳು ಏನು ಬೇಡಿಕೆಯನ್ನ ಇಟ್ಟಿದ್ದಾರೆ, ಈ 3 ಪದಾರ್ಥಗಳು ಅದನ್ನ ಕೊಡುತ್ತೀವಿ, ಅದನ್ನ ಕೊಡುವುದಕ್ಕೆ ಪ್ರಾರಂಭ ಮಾಡುತ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ. ಇನ್ನು 2 ತಿಂಗಳಲ್ಲಿ ಅಂತ ಹೇಳಿದ್ದಾರೆ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರೋದರಿಂದ ರೇಷನ್ ಕಾರ್ಡ್ ಯಾರ್ಯಾರ ಹತ್ತಿರ ಇದೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತದೆ. ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಕೊತಾನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.